ಇನ್ನು ಪಿಎಂ ಕೇರ್ಸ್ ಫಂಡ್ ಹೆಸರಲ್ಲಿ ಜನರಿಗೆ ಮೋಸ ಮಾಡಲಾಗಿದೆಯಂತೆ. ಪಿಎಂ ಕೇರ್ಸ್ ವಿರುದ್ಧವೂ ಕೂಡ ಸಚಿವ ದಿನೇಶ್ ಗುಂಡೂರಾವ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಿಎಂ ಕೇರ್ಸ್ ನಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಿಎಂ ಕೇರ್ಸ್ ಫಂಡ್ ಹೆಸರಲ್ಲಿ ಜನರಿಗೆ ಮೋಸ ಆಗಿದೆ ಅಂತ ಆರೋಗ್ಯ ಸಚಿವ ಗಂಭೀರ ಆರೋಪವನ್ನ ಮಾಡಿರುವಂಥದ್ದು. ಕೋವಿಡ್ ಹಗರಣದ ಕುರಿತು ತನಿಖೆ ನಡೆಸಿದ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ಪ್ರಥಮ ವರದಿಯಲ್ಲಿ ಈಗಾಗಲೇ ವಿದೇಶದಿಂದ ಖರೀದಿಸಿರುವಂತ ಸಲಕರಣೆಗಳು, ಆರೋಗ್ಯ ಸಲಕರಣೆಗಳು ಏನಿತ್ತು ಕೋವಿಡ್ ಸಂದರ್ಭದಲ್ಲಿ, ಪಿಪಿ ಕಿಟ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಹೀಗೆ ಅವುಗಳಲ್ಲೆಲ್ಲ ಕೂಡ ಭಾರಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಗಂಭೀರ ಆರೋಪವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಮೈಕಲ್ ಡಿ ಕುನ್ಹಾ ಅವರ ವರದಿಯ ಪ್ರಕಾರ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. SIT ರಚನೆ ಮಾಡಿ ತನಿಖೆಯನ್ನು ಕೂಡ ಮಾಡಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಈಗ ಪಿಎಂ ಕೇರ್ಸ್ ಫಂಡ್ ವಿಚಾರದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಈಗ ಪ್ರಥಮ ವರದಿಯ ನಂತರ ಎರಡನೇ ವರದಿಯನ್ನ ಕೂಡ ಸರ್ಕಾರ ಕೇಳಿದೆ. ಇದರಲ್ಲಿ ದಾರಿ ತಪ್ಪಿಸುವಂತ ತಂತ್ರ ಏನೂ ಇಲ್ಲ ಅಂತೇಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರುವಂಥದ್ದು. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಾಗ ನಿಯಮಬದ್ಧವಾಗಿ ಕಾನೂನು ಪ್ರಕಾರ ತನಿಖೆಯನ್ನು ಮುಂದುವರಿಸ್ತೇವೆ, ಇದರಲ್ಲಿ ರಾಜಕೀಯ ದುರುದ್ದೇಶ ಏನೂ ಇಲ್ಲ, ನಾವು ವಿಪಕ್ಷದಲ್ಲಿದ್ದಾಗಲೇ ಈ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದೆವು, ಪಬ್ಲಿಕ್ ಅಕೌಂಟ್ ಅನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಕೂಡ ಇದನ್ನೇ ಹೇಳ್ತಾ ಇದೆ, ಈಗ SIT ರಚನೆ ಮಾಡಬೇಕಾಗಿದೆ, ವರದಿ ಆಧಾರದಲ್ಲಿ ಮುಂದಿನ ಕ್ರಮವನ್ನು ಕೂಡ ಕೈಗೊಳ್ಳುತ್ತೇವೆ. ಜಸ್ಟಿಸ್ ಮೈಕಲ್ ಡಿ ಕುನ್ಹಾ ಅವರು ಕೊಟ್ಟಂತ ವರದಿ ಅನುಸಾರ ನಾವೇನು ಕ್ರಮ ತೆಗೆದುಕೊಳ್ಬೇಕು ಅದನ್ನ ತಗೊಳ್ತೀವಿ. ಈಗಾಗಲೇ ಒಂದು ಕಡೆ ಏನು ಕೋವಿಡ್ ಹಗರಣದಲ್ಲಿ ಯಾವ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆಯೋ ಅದೆಲ್ಲವನ್ನ ಕೂಡ ಹೊರಗೆ ತರ್ತೀವಿ ಅಂತ ಸದ್ಯ ದಿನೇಶ್ ಗುಂಡೂರಾವ್ ಹೇಳಿರುವಂಥದ್ದು. ಈಗ ಪಿಎಂ ಕೇರ್ಸ್ ಫಂಡ್ ಅಲ್ಲೂ ಕೂಡ ಭ್ರಷ್ಟಾಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಾಡಿದ್ದಾರೆ.